ಇನ್ನು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಡಿರುವಂಥ ಸಿದ್ದರಾಮಯ್ಯನವರ ಮಾತು, ಪಾದಯಾತ್ರೆ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಅವಮಾನ, ನನಗೆ ಅವಮಾನ ಮಾಡಬೇಕು ಅಂತಲೇ ಬಿ ಜೆ ಪಿ ನಾಯಕರು ಈ ರೀತಿ ಪಾದಯಾತ್ರೆ ಮಾಡಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆರೋಪ. ಸಿದ್ದರಾಮಯ್ಯನವರ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು JDSನವರು ಇಬ್ಬರು ಸೇರ್ಕೊಂಡು. ಒಂದು ಮನುವಾದಿಗಳು, ಇನ್ನೊಂದು ಜಾತಿವಾದಿಗಳು ಮತ್ತು ಫ್ಯೂಡಲ್ ಪಾರ್ಟಿ, ಇವರಿಬ್ಬರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರ ಇಲ್ಲ, ವಿಷಯ ಇಲ್ಲ, ಅದನ್ನು ಹಗರಣ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವ ಹಗರಣ ಆಗಿದೆ? ಈಗ ವಾಲ್ಮೀಕಿ ಹಗರಣ ಅಂತ ಆಗಿದೆ. ಸಿದ್ದರಾಮಯ್ಯನಿಗೂ ಅದಕ್ಕೂ ಏನು ಸಂಬಂಧ? ಚೀಫ್ ಮಿನಿಸ್ಟರ್ಗೂ ಅದಕ್ಕೂ ಏನು ಸಂಬಂಧ? ಸಂಬಂಧನೇ ಇಲ್ಲ. ಇಷ್ಟೇ ನಾನು ತೊಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು, ನಾವು ಒಪ್ಕೊಂಡ್ಬಿಡ್ತಾ ಇದ್ರಿ. ಸಿದ್ದರಾಮಯ್ಯ ಸ್ವಚ್ಛ ಕ್ಲೀನ್ ಅಂತಾರಲ್ಲ, 40 ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು. ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ದರೂ ಹೋಗಿ ಕ್ಲೀನಾಗೇ ಬರೋದು. ಅದೆಲ್ಲ ನೀವು ಲಾಂಡ್ರಿ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮಾ ಅಂತ ಹಾಕಿದ್ಮೇಲೆ ಅದು ಕ್ಲೀನಾಗೇ ಬರ್ತೈತೆ. ರೀಡು ಮಾಡಿದ್ರಲ್ಲಪ್ಪ, ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ. ಅದ್ರಲ್ಲಿ 3-4 ಸಾವಿರ ಕೋಟಿ ಡಿನೋಟಿಫಿಕೇಷನ್ ಹಿಂದೆ ಯಡಿಯೂರಪ್ಪನವರು ಮಾಡಿದಾಗ ಡಿನೋಟಿಫಿಕೇಷನು ಎಷ್ಟು ಕಷ್ಟ ಅನುಭವಿಸಿದ್ರು ಯಡಿಯೂರಪ್ಪನವರು. ನೀವು ಅದನ್ನೇ ಡಿನೋಟಿಫಿಕೇಷನ್ನೇ ರೀಡು ಅಂತ ಮಾಡಿದ್ರಿ, ಅದಕ್ಕೊಂದು ಆಯೋಗ ಮಾಡಿದ್ರಿ.